ಎರಡನೇ ವಾರದಲ್ಲಿ ಚಿತ್ರದುರ್ಗದ ತರಾಸು ರಂಗಮಂದಿರದಲ್ಲಿ ವಿಕಲಚೇತನರ ರಾಜ್ಯ ಮಟ್ಟದ ಸಮಾವೇಶ ನಡೆಯಲಿದೆ. ಈ ಸಮಾವೇಶದಲ್ಲಿ ವಿಶೇಷ ಚೇತನರ 10 ಬೇಡಿಕೆಗಳ ಕೃತಿ ಲೋಕಾರ್ಪಣೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ವಿಕಲಚೇತನರ ಅಭಿವೃದ್ಧಿ ಸಂಘದಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಮಹಾಂತೇಶ್ ಬ್ರಹ್ಮ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 5 ವರ್ಷಗಳಿಂದ ವಿಕಲಚೇತನರ ಅಭಿವೃದ್ಧಿ ಸಂಘ ರಾಜ್ಯಾದ್ಯಂತ ಹೋರಾಟ ನಡೆಸುತ್ತಾ ವಿಶೇಷ ಚೇತನರಿಗೆ ಮೂಲ ಸೌಲಭ್ಯ ಕಲ್ಪಿಸುವಂತೆ ಸರ್ಕಾರದ ಗಮನ ಸೆಳೆಯುತ್ತಿದೆ ಎಂದರು. ಸಂಘದ ಪ್ರಮುಖ ಬೇಡಿಕೆಗಳಲ್ಲಿ ವಿಶೇಷ ಚೇತನರ ಮಾಶಾಸನವನ್ನು 5,000 ರೂಪಾಯಿಗೆ ಹೆಚ್ಚಳ, ಉಚಿತ ಬಸ್ ಪಾಸ್, ವಿಕಲಚೇತನರ ಅಭಿವೃದ್ಧಿ ನಿಗಮ ಸ್ಥಾಪನೆ, ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದಲ್ಲಿ ವಿಕಲಚೇತನರ ಭವನ ನಿರ್ಮಾಣ, ವಿಶೇಷ ಚೇತನರನ್ನ ಮದುವೆಯಾಗುವ ವಧುವರರಿಗೆ 5 ಲಕ್ಷ ಪ್ರೋತ್ಸಾಹಧನ, 10 ಲಕ್ಷ ರುಗಳ ಆರೋಗ್ಯ ವಿಮೆ, ಚುನಾವಣೆಯಲ್ಲಿ 5% ಮೀಸಲಾತಿ ಸೇರಿದಂತೆ ಬೇಡಿಕೆಗಳಿವೆ. ಸಮಾವೇಶದ ಅಂಗವಾಗಿ ವಿಶೇಷ ಚೇತನರ ಹಕ್ಕುಗಳು ಮತ್ತು ಇಂದಿನ ಸರ್ಕಾರಗಳ ನಡೆ ವಿಷಯದ ಮೇಲೆ ಕವಿಗೋಷ್ಠಿ ಆಯೋಜನೆ ಮಾಡಲಾಗಿದ್ದು, ಕವಿಗಳು 25 ಸಾಲು ಮೀರದ ಕವಿತೆಗಳನ್ನು 9739743485 ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ ಕಳಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿಕಲಚೇತನ ಸಮಿತಿ ರಾಜ್ಯ ಸಮಿತಿಯ ಶಿವಣ್ಣ ಪೆದ್ದಣ್ಣ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕ್ಲು, ಪ್ರಶಾ ಪವರ್ ಟಿವಿ, ದಾವಣಗೆರೆ. ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ ಈ ಒಂದು ಗೋಷ್ಠಿಗೆ ಹಾಜರಿರುವಂಥ ನಮ್ಮ ಸನ್ನಿಹಿತರು ಹಿರಿಯರು ಶಿವಣ್ಣವರಿದ್ದಾರೆ, ಮತ್ತೊಬ್ಬ ಸದಸ್ಯರು ಪೆದ್ದಣ್ಣವರಿದ್ದಾರೆ. ನನ್ನ ಹೆಸರು ಮಹಾಂತೇಶ್ ಬ್ರಹ್ಮ ಅಂತ, ವಿಕಲಚೇತನ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು. ಸರ್, ಈಗ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 16 ಲಕ್ಷಕ್ಕಿಂತ ಹೆಚ್ಚು ಜನ ವಿಕಲಚೇತನರು ನಾವಿದ್ದೀವಿ. ಆದರೆ ದುರ್ದೈವದ ಸಂಗತಿ ಏನಂದರೆ, ಸಮಾಜದ ಕಟ್ಟಕಡೆಯ ಪ್ರಜೆಗಳಾಗಿ ಇವತ್ತು ನಾವು ವಿಶೇಷ ಚೇತನರು ಸಾಕಷ್ಟು ಸೌಲಭ್ಯಗಳಿಂದ ವಂಚಿತರಾಗಿ ನಾವು ಬದುಕ್ತಾ ಇದ್ದೀವಿ ಸರ್. ಈ ಒಂದು ನಿಟ್ಟಿನಲ್ಲಿ ಕಳೆದ ಒಂದು 5 ವರ್ಷದಿಂದ ವಿಕಲಚೇತನರ ಅಭಿವೃದ್ಧಿ ಸಂಘ ವಿಕಲಚೇತನರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕೆ ಸಾಕಷ್ಟು ಹೋರಾಟಗಳನ್ನ ಮಾಡಿದೆ. ಸರ್ಕಾರಕ್ಕೆ ಸಮಸ್ಯೆಗಳ ಬಗ್ಗೆ ತಲೆತುವ ಚೆಲ್ಲಿ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸಲಿಕ್ಕೆ ನಾವು ಯಶಸ್ವಿ ಕೂಡ ಆಗಿದೆ. ಇದರ ಮುಂದುವರೆದ ಭಾಗವಾಗಿ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆ ತರಾಸು ರಂಗಮಂದಿರದಲ್ಲಿ ಫೆಬ್ರವರಿ ತಿಂಗಳ 2ನೇ ವಾರದಲ್ಲಿ ವಿಕಲಚೇತನರ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಸಮಾವೇಶದಲ್ಲಿ ನಾನೇ ರಚನೆ ಮಾಡಿರುವಂಥ ವಿಶೇಷ ಚೇತನರ 10 ಬೇಡಿಕೆಗಳು ಅನ್ನೋ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ವಿ. ಆ ಒಂದು ಕೃತಿಯ ಮೂಲಕ ನಾವು ನಮ್ಮ ಜಿಲ್ಲಾಡಳಿತದ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ 10 ಬೇಡಿಕೆಗಳನ್ನ ನಾವು ಒತ್ತಾಯ ಮಾಡಿದ್ದೀವಿ ಸರ್. ಅದರಲ್ಲಿ ಮೊದಲನೇ ಬೇಡಿಕೆ, ವಿಶೇಷ ಚೇತನರ ಮಾಸಾಶನವನ್ನು 5,000ಕ್ಕೆ ಹೆಚ್ಚಳ ಮಾಡಬೇಕು. ವಿಶೇಷ ಚೇತನರಿಗೆ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಬಸ್ ಪಾಸನ್ನು ನೀಡಬೇಕು. ವಿಶೇಷ ಚೇತನರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು. ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ವಿಕಲಚೇತನರ ಭವನವನ್ನು ನಿರ್ಮಾಣ ಮಾಡಬೇಕು. ವಿಶೇಷ ಚೇತನರ ಮದುವೆಯಾಗುವ ವಧುವರರಿಗೆ ಈಗ 50,000 ಪ್ರೋತ್ಸಾಹಧನ ಇದೆ ಸರ್. ಅದರ ಮುಂದೆ 5 ಲಕ್ಷಕ್ಕೆ ಹೆಚ್ಚಳ ಮಾಡಬೇಕು ಅನ್ನೋದು ನಮ್ಮೊಂದು ಒತ್ತಾಯ ಇದೆ. ವಿಶೇಷ ಚೇತನರಿಗೆ ವಿಶೇಷ ಸಂಜೀವಿನಿ ಹೆಸರಿನಲ್ಲಿ 10 ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯನ್ನು ಕರ್ನಾಟಕ ಸರ್ಕಾರ ಕಲ್ಪಿಸಬೇಕು. ಕರ್ನಾಟಕದಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಸ್ಪರ್ಧಿಸಲು ವಿಕಲಚೇತನರಿಗೆ 5% ಮೀಸಲಾತಿಯಿಂದ ಚುನಾವಣಾ ಆಯೋಗ ಮೀಸಲಾತಿ ನೀಡಬೇಕು. ನಂತರ ಕರ್ನಾಟಕ ಸರ್ಕಾರದಿಂದ ಇದುವರೆಗೂ ವಿಕಲಚೇತನರು ಎಷ್ಟು ಜನ ಇದೆ ಅನ್ನೋದು ಅಂಕಿಅಂಶ ನಿರ್ದಿಷ್ಟವಾಗಿ ಇಲ್ಲವೇ ಇಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರದಿಂದ ವಿಕಲಚೇತನರು ಜನಗಣತಿ ಆಗಬೇಕು ಅಂತ ನಮ್ಮ ಒತ್ತಾಯ ಇದೆ. ಆನಂತರ ವಿಕಲಚೇತನರ ಮೇಲೆ ನಡೆಯುವ ದೌರ್ಜನ್ಯ ತಡೆ ಕಾಯ್ದೆ 2016 ಅಂಗವಿಕಲರ ಕಾಯ್ದೆ ಜಾರಿಯಾಗಿದೆ. ಆದರೆ ಅದು ನಿರ್ದಿಷ್ಟವಾಗಿ ಜಾರಿಯಾಗಿಲ್ಲ. ಅದು ಕೇವಲ ಪುಸ್ತಕದಲ್ಲಿ ಮಾತ್ರ ಇದೆ. ಹಾಗಾಗಿ ಆ ಒಂದು ಏನು ವಿಕಲಚೇತನರ ಮೇಲೆ ದೌರ್ಜನ್ಯಗಳು ನಡೆಯುವಂಥ ಪ್ರಕರಣಗಳು ಎದುರಾದಾಗ ಕಟ್ಟುನಿಟ್ಟಾಗಿ ಕರ್ನಾಟಕ ಸರ್ಕಾರ ಅಂಗವಿಕಲರ ಹಕ್ಕುಗಳ ಕಾಯ್ದೆಯನ್ನು ಜಾರಿಗೊಳಿಸಿ ನಿರ್ದಿಷ್ಟ ಒಂದು ಕ್ರಮವನ್ನು ಜರುಗಿಸಿ ವಿಕಲಚೇತನರಿಗೆ ರಕ್ಷಣೆ ಕೊಡಬೇಕು. ಅನಂತರ ಡಿಸೆಂಬರ್ 3ನೇ ತಾರೀಕು ಪ್ರತಿ ವರ್ಷ ನಮ್ಮ ಅಂತಾರಾಷ್ಟ್ರೀಯ ಅಂಗವಿಕಲರ ದಿನಾಚರಣೆ ನಡೆಯುತ್ತೆ. ಅದರಲ್ಲಿ ಯಾರು ನಮಗೆ ಒಂದು ಎಲ್ಲ ಚೇತನ ಒಂದು ಮಾನವ ಓಟವನ್ನು ಇಟ್ಟು ಆಚರಣೆ ಮಾಡೋದು ಒಂದು ಸಂಪ್ರದಾಯ ಇದೆ. ಆದರೆ ವಿಕಲಚೇತನರಿಗೆ ಯಾವ ಗುರು ಅನ್ನೋರೇ ಇಲ್ಲ. ಹಾಗಾಗಿ ನಮಗೆ ನಾವು ಎಲ್ಲ ಕರ್ನಾಟಕ
ಜೊತೆ ಮಾತನಾಡ್ತಿರೋದು ಏನಂದರೆ, ಪಂಡಿತ್ ಪುಟ್ಟರಾಜ ಗವಾಯಿಗಳು ಹುಟ್ಟಿನಿಂದ ಅಂಧರಾಗಿದ್ದರೂ ಸಹ ಅವರು ಸಂಗೀತ ಕ್ಷೇತ್ರದಲ್ಲಿ ಅಗ್ರಮಾನ್ಯ ಒಂದು ಸಾಧನೆಯನ್ನು ಮಾಡಿ ಇವತ್ತು ಸಾವಿರಾರು ಲಕ್ಷಾಂತರ ಒಂದು ಅಂಧ ಏನು ಇವರು ಇದ್ದಾರೆ ಆ ಮಕ್ಕಳಿಗೆ ಆಶ್ರಯ ಮತ್ತು ಸಂಗೀತವನ್ನು ನೀಡಿ ಅವರಿಗೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹಾಗಾಗಿ ಅಂಗವಿಕಲರ ದಿನಾಚರಣೆಯಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಫೋಟೋವನ್ನು ಇಟ್ಬಿಟ್ಟು ಆ ಒಂದು ದಿನಾಚರಣೆ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಬೇಕು ಅನ್ನೋ ಒತ್ತಾಯ ಇದೆ. ನಂತರ ಇದುವರೆಗೂ ವಿಕಲಚೇತನಕ್ಕೆ ಒಂದು ಪ್ರತ್ಯೇಕ ಸಚಿವಾಲಯ ಇಲ್ಲ, ಅವರಿಗೆ ಒಂದು ನೋವುಗಳನ್ನ ಕೇಳಂತಲೂ ಯಾರೂ ಇಲ್ಲವೇ ಇಲ್ಲ ಒಂದು ವಿಶೇಷ ಇಲಾಖೆ ಇಲ್ಲ. ಹಾಗಾಗಿ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪನೆ ಮಾಡಬೇಕನ್ನೋದು ನಮಗೆ ಒತ್ತಾಯ ಇದೆ ಸರ್. ಇದು 10 ಬೇಡಿಕೆಗಳು ನಾವು ಸಲ್ಲಿಸೋದಿದ್ದೀವಿ. ನಂತರ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಕವಿಗೋಷ್ಠಿಯನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ಯಾಕೆಂದರೆ ಕವಿತೆಗಳಿಂದ ಅಕ್ಷರಗಳಿಂದ ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದು ನಾವು ಎಲ್ಲರೂ ಕಂಡಿದ್ದೀವಿ. ಹಾಗಾಗಿ ಕವಿಗೋಷ್ಠಿ ವಿಚಾರ ಏನಂದರೆ ವಿಶೇಷ ಚೇತನರ ಹಕ್ಕುಗಳು ಮತ್ತು ಇಂದಿನ ಸರ್ಕಾರದ ನಡೆ ಅನ್ನೋ ಈ ವಿಚಾರದ ಕುರಿತಂತೆ ಕವಿಗಳು ಮತ್ತು ಕವಿಗಳು 25 ಸಾಲುಗಳಿಗೆ ಮೀರದಂತೆ ಕವಿತೆ ರಚನೆ ಮಾಡಿ ಟೈಪಿಂಗ್ ಮೂಲಕ ಈ ಒಂದು ನಂಬರಿಗೆ ವಾಟ್ಸಪ್